ಸ್ಥಳೀಯ ಬಜರಂಗ ದಳ ಕಾರ್ಯಕರ್ತರು ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಘಟನೆ ಖಂಡಿಸಿ ಬುಧವಾರ ಪ್ರತಿಭಟನೆ ನಡೆಸಿದರು. ಬಜರಂಗ ದಳ ವೃತ್ತದಿಂದ ಘೋಷಣೆ ಕೂಗುತ್ತಾ ಮೆರವಣಿಗೆ ಪ್ರಾರಂಭಿಸಿದ ಕಾರ್ಯಕರ್ತರು ಬಸವೇಶ್ವರ ವೃತ್ತ, ದುರ್ಗಾ ವೃತ್ತ, ಜೋಡು ರಸ್ತೆ ಮಾರ್ಗವಾಗಿ ಸಂಚರಿಸಿ ಕಾಲಕಾಲೇಶ್ವರ ವೃತ್ತದಲ್ಲಿ ಬಹಿರಂಗ ಸಭೆ ನಡೆಸಿದ ಬಳಿಕ ತಹಶೀಲ್ದಾರ್ ಕಿರಣ್ ಕುಮಾರ್ ಕುಲಕರ್ಣಿ ಅವರಿಗೆ ಮನವಿ ನೀಡಿದರು. ಜನ್ಮ ದಿನೋತ್ಸವ ಅಂಗವಾಗಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಯಾವುದೇ ಕಿಡಿಗೇಡಿಗಳು ಕಲ್ಲೆಸೆದು ಅಥವಾ ಅವಮಾನ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಇದು ಸಹಿಸಲಾರದಂತಹ ಘಟನೆ. ಇಂಥ ಘಟನೆಯನ್ನು ಯಾರೇ ಮಾಡಿರಲಿ ಅವರನ್ನು ಹಿಡಿದು ಅವರಿಗೆ ತಕ್ಕ ಶಿಕ್ಷೆಯನ್ನು ನೀಡಬೇಕು. ಅದರಿಂದ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ನ್ಯಾಯ ಸಿಕ್ಕಂತಾಗುತ್ತದೆ ಅನ್ನುವಂಥ ಒಂದು ಮಾತನ್ನು ನಾವು ಇಲ್ಲಿ ಎಲ್ಲರೂ ಸೇರಿಕೊಂಡು ಇವತ್ತು ಮಾಡ್ತಾ ಇರುವಂಥ ಈ ಒಂದು ಪ್ರತಿಭಟನೆಗೆ ತಕ್ಕ ತೀರ್ಮಾನವನ್ನು ನೀಡಿ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಒಂದು ಗೌರವವನ್ನು ಒದಗಿಸಿಕೊಡಬೇಕು ಅನ್ನುವಂತಹ ಒಂದು ನಮ್ಮ ಈ ಮನವಿಯನ್ನು ಈ ಸರ್ಕಾರಕ್ಕೆ ನಮ್ಮ ತಹಶೀಲ್ದಾರ್ ಸಾಹೇಬರ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಇದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಯಾರೇ ಆಗಿರಲಿ ಅವರಿಗೆ ಶಿಕ್ಷೆಯನ್ನು ಕೊಟ್ಟು ನ್ಯಾಯವನ್ನು ಒದಗಿಸಬೇಕಂತ ನನ್ನ ಮನವಿ. ಭಾರತ್ ಮಾತಾ ಕಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ. ಇವತ್ತಿನ ದಿವಸ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿಂದೂ ಪರ ಸಂಘಟನೆಗಳು ಹಾಗೂ ಎಲ್ಲ ಸಮಾಜದ ಹಿರಿಯರು ಹಾಗೂ ಸಮಸ್ತ ಹಿಂದೂ ಬಾಂಧವರಿಗೆ ಇವತ್ತಿನ ದಿವಸ ನಾನು ವೈಯಕ್ತಿಕವಾಗಿ ಒಂದು ಖೇದಕರವಾದಂಥ ಮತ್ತು ಆಕ್ರೋಶಭರಿತವಾದಂಥ ಎರಡು ಮಾತುಗಳನ್ನ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಏನಪ್ಪ ಅಂತಂದ್ರೆ ನಮ್ಮ ಭಾರತೀಯರು ಮತ್ತು ಹಿಂದೂಗಳು ಕೆಲವು ಜಯಂತಿಗಳ ಕಾರ್ಯಕ್ರಮವನ್ನು ಶಾಂತಿಯುತವಾಗಿ ನಾವು ಮಾಡ್ಕೊತ ಬರುವುದು ವಾಡಿಕೆ ಆಗೈತಿ. ಯಾಕಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ಹಿಂದೂಗಳು ಯಾರಿಗೇ ಆದಂಥ ಕಾನೂನಿಗೆ ವಿರುದ್ಧವಾದಂಥ ಯಾವುದೇ ಕಾರ್ಯಕ್ರಮವನ್ನು ಮಾಡೋದಿಲ್ಲ ಮತ್ತು ಹೇಳಿಕೆಗಳನ್ನು ಕೂಡ ಕೊಡೋದಿಲ್ಲ. ಈಗೇನಾಗೈತಪ್ಪ ಅಂತಂದ್ರೆ ಈಗಿನ ಒಂದು ದುಷ್ಟ ಕಾಂಗ್ರೆಸ್ ಸರ್ಕಾರ ಮತ್ತು ಏನು ಆಡಳಿತ ಮಾಡಿರ್ತಕ್ಕಂಥ ಒಂದು ತುಷ್ಟೀಕರಣದ ಒಂದು ರಾಜಕೀಯದ ವ್ಯವಸ್ಥೆಯ ಅಂಗವಾಗಿ ಏನಾಗ್ಯಾವಪ್ಪ ಅಂತಂದ್ರೆ ಭಾಳಷ್ಟು ಮತಾಂಧ ಶಕ್ತಿಗಳು ತಾಂಡವವಾಡಕತ್ತಾವ ರಾಜ್ಯದೊಳಗೆ. ಏನಪ್ಪ ಅಂತಂದ್ರೆ ಈ ಹಿಂದೆ ಏನಾದರೂ ಒಂದು ದುಷ್ಟ ಕಾರ್ಯ ನಡೆದಪ್ಪ ಅಂತಂದ್ರೆ ಕೂಡಲೇ ಬಂಧನ ಆಗ್ತಿತ್ತು ಮತ್ತು ಅವ್ರ ವಿರುದ್ಧ ಕಠಿಣ ಕ್ರಮಗಳನ್ನು ಕೇಳ್ತಿದ್ವು. ಈಗ ಏನಾಗೈತಪ್ಪ ಅಂದ್ರೆ ಹಿಂದುತ್ವ ಪರವಾಗಿ ಹಿಂದುತ್ವದ ರಕ್ಷಣೆಗಾಗಿ ಯಾರು ಹೋರಾಟ ಮಾಡ್ತಾರೆ ಮೊದಲು ಅವ್ರು ಬಂಧನ ಆಕೈತಿ. ಬೇರೆ ದೇಶದಿಂದ ಬಂದಂಥ ಮತಾಂಧರಿಗೆ ಮಣಿ ಕೊಡುವಂಥದ್ದು, ಅವರಿಗೆ ಹಕ್ಕುಪತ್ರ ಕೊಡುವಂಥದ್ದು ಮತ್ತು ಅವರಿಗೆ ಆಧಾರ್ ಕಾರ್ಡ್ ಕೊಡುವಂಥ ವ್ಯವಸ್ಥೆ ಈ ರಾಜ್ಯ ಸರ್ಕಾರದೊಳಗೆ ನಡೆಯಕತ್ತೈತಿ. ಇಂಥ ಒಂದು ನಾವು ಹಿಂದೂಗಳಾಗಿ ಇದನ್ನು ನಾವು ಖಂಡಿಸ್ದೇನೆ ಯಾವುದೋ ಒಬ್ಬ ಹೋರಾಟ ಮಾಡಕತ್ತಾನಪ್ಪ ಅಂತಂದ್ರೆ ಅವಂಗೆ ನಾವು ಬೆಂಬಲ ಕೊಡ್ತೀವಿ. ಭಾಳ ಅಂದ್ರೆ ಫೇಸ್ಬುಕ್ ವಾಟ್ಸಪ್ನೊಳಗೆ ನಾವು ಯಾವುದೇ ರೀತಿ ಒಳಗೆ ಬಹಿರಂಗವಾಗಿ ನಾವು ಬಂದು ನಾವು ಹೋರಾಟ ಮಾಡಕತ್ತೀವಪ್ಪ ಅಂದ್ರೆ ನಮ್ಮ ರಿಸ್ಟ್ರಿಕ್ಷನ್ ಇರ್ತೈತಿ. ಇವತ್ತಿನ ಹೆಂಗಾಗೈತಪ್ಪ ಅಂತಂದ್ರೆ ಯಾವುದೇ ಈಗೇನು ಮೊಘಲರ ಕಾಲದಾಗ ಏನು ನಮ್ಮ ಹಿಂದೂ ದೇವತೆಗಳ ಮ್ಯಾಗ ಏನು ದಾಳಿಗಳಾಗ್ತಿದ್ವು, ದೇವಸ್ಥಾನ ಮ್ಯಾಗ ದಾಳಿ ಆಗ್ತಿದ್ವಲ್ಲ ಅಂಥದ್ದು ಈಗ ಮತ್ತು ಪುನರಾವರ್ತನೆ ಆಗೈತಿ ಈಗಿನ ಕಾಂಗ್ರೆಸ್ ಸರ್ಕಾರದೊಳಗೆ ರಾಜ್ಯದೊಳಗೆ. ಯಾಕಂತಂದ್ರೆ ಈಗ ಮೊನ್ನೆ ತಾನೇ ಮುಂಡ್ರಿಗಿ ಮತ್ತು ಗದಗ ಜಿಲ್ಲೆಯ ಶಿರಟ್ಟಿ ಒಳಗೆ ದೇವತೆಗಳ ಹಿಂದೂ ದೇವತೆಗಳ ಭಗ್ನ ಮಾಡುವಂಥ ಕಾರ್ಯಗಳು ನಡೆದವು. ಮತ್ತು ಅದಕ್ಕಿಂತ ಕೆಲವು ದಿವಸದ ಮುಂದೆ ಹಿಂದೂಗಳು ಅವರು ಮುಸಲ್ಮಾನರದ ಒಂದು ಅಂಗಡಿ ಒಳಗೆ ಏನಾರ ಬಾಕಿ ಕೊಡೋದೈತಂತೆ ಅದನ್ನು ಕೇಳಿದಾಗ ಅವ್ರ ಮೇಲೆ ಹಲ್ಲೆಗಳು ನಡೆದು ನಿನ್ನೆ ತಾನೇ ಶಿವಮೊಗ್ಗದೊಳಗೆ ಏನು ಎಳೆ ಬಾಲಕ SSLC ಓದುವಂಥ ಸಂಕೇತನ ಹುಡುಗನ ಮೇಲೆ ಅವರು ಏನು ಡ್ರಗ್ಸು ಮತ್ತು ಅದನ್ನು ಇದು ಮಾಡುವಂಥ ಮತಾಂಧರು ಕೂಡ ಆ ಹುಡುಗನ ಕೊಲೆ ಮಾಡಿದರು. ಏನು ಬೇರೆದವ್ರಿಗೆ ಯಾವ್ದು ಹೇಳ್ಬೋದು, ಹಿರಿಯರಿಗೆ ಯಾವ್ದು ದೊಡ್ಡವ್ರಿಗೆ ಯಾವ್ದು ಹೇಳ್ಬೋದು, ರಾಜಕೀಯ ಮಾಡ್ತಾರೆ ಹಿಂದುತ್ವ ಮಾಡ್ತಾರೆ ಅಂತೇಳಿ ಆ ಸಂಕೇತನ ಹುಡುಗ ಏನು ಮಾಡಿದ್ದ ಅಂಥದನ್ನು ಇವತ್ತಿನವರೆಗೂ ಈಗಿನವರೆಗೂ ಅವ್ರು ಬಂಧನ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಒಂದು ಸಾಂತ್ವನ ಹೇಳಿಕೆ ಕೂಡ ಅಲ್ಲಿ ಹೋಗಲಿಲ್ಲ.
ಇಂಥ ಒಂದು ದುರ್ವ್ಯವಸ್ಥೆ ಈ ಕಾಂಗ್ರೆಸ್ ಆಡಳಿತದಲ್ಲಿ ನಡೆದೈತಿ ಅಂಥದನ್ನು ಖಂಡಿಸುವಂಥದ್ದು. ಮತ್ತು ನಾವು ಈ ಮರಾಠರ ಪರವಾಗಿ ಹೇಳ್ಬೇಕಂತಂದ್ರೆ, ಹಿಂದೂಗಳ ಪರವಾಗಿ ಹೇಳ್ಬೇಕಂತಪ್ಪ ಅಂತಂದ್ರೆ, ನಾವು ಯಾವತ್ತಿಗೂ ಮೊಘಲರಂತ ಬಂದಂಥ ಪ್ರದೇಶಗಳನ್ನ ನಾವು ಸ್ವರಾಜ್ಯಕ್ಕಾಗಿ ಹೋರಾಡಿದಂಥವ್ರನ್ನ ಖಡ್ಗ ಜಪಿಸುವಂಥ ಇತಿಹಾಸ ಐತಿ. ನಮಗೆ ಖಡ್ಗ ತೆಗೆಯೋದು ಭಾಳ ತೆಗಿಯಂಗಿಲ್ಲ. ಮನ್ಯಾಗ ಇಟ್ಟದ್ದು ಖಡ್ಗ ಇನ್ನೂ ನಾವು ಪೂಜೆ ಕತ್ತೀವಿ ಶಾಂತಿಯುತ ಆಗಿವಪ್ಪ ಅಂತಂದ್ರೆ ಈಗೇನು ನಮ್ಮ ಭಾರತ ದೇಶದ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಒಂದು ಭರವಸೆ ಮ್ಯಾಗದೀವಿ. ಯಾಕಂತಂದ್ರೆ ಈ ಸಂವಿಧಾನ ಕಾಪಾಡ್ತಕ್ಕಂಥ ಪೊಲೀಸರ ಮ್ಯಾಗೂ ಕೂಡ ಮೊನ್ನೆ ಬಾಗಲಕೋಟೆ ಒಳಗೆ ಹಲ್ಲೆ ಆಯಿತು. ಅವರು ಕೂಡ ಸುಮ್ಮನೆ ಇರ್ತಕ್ಕಂಥ ಪರಿಸ್ಥಿತಿ ಐತಿ. ಯಾಕಪ್ಪ ಅಂತಂದ್ರೆ ಅವರು ಕಾಯಕತ್ತಾರ ಯಾವಾಗ ಈ ದುಷ್ಟ ಸರ್ಕಾರ ತೊಲಗಿತೋ, ನಮ್ಗೆ ಯಾವಾಗ ರಕ್ಷಣೆ ಸಿಕ್ಕಿತ್ತು ಅಂಥೇಳಿ. ಮೊನ್ನೆ ಅದಕ್ಕಿಂತ ಮೊದಲು ಒಂದು ಬ್ಯಾನರ್ ವಿಷಯದೊಳಗೆ ಇವರು ಒಬ್ಬ ದೊಡ್ಡ ಅಧಿಕಾರಿಗಳ ಮ್ಯಾಗೂ ಇದಾಯಿತು, ದಾಳಿ ಆಯಿತು. ಆಮೇಲೆ ಅಂಥ ಒಂದು ಗುಂಡಾ ರಾಜ್ಯ ಈ ರಾಜ್ಯದಲ್ಲಿ ತಾಂಡವಾಡಕತ್ತೈತಿ. ಹಾಗಾಗಿ ಇನ್ನು ಮುಂದೆ ಏನು ನಮ್ಮ ಹಿಂದೂ ನಾಯಕರು ಇರ್ತಾರೆ, ಅವರು ಬೇರೆ ಕಡೆ ಹೋದತ್ನಾಗ ನೀವೇನು ನಿರ್ಬಂಧಗಳನ್ನ ಹೇಳಕತ್ತೀರಿ, ಅವ್ರನ್ನ ತಡೆಯೋ ಊರಿಗೆ ಬರಲಾರ್ದಂಗೆ ಇದು ಮಾಡಕತ್ತೀರಿ. ಅದೇನಾರು ಮುಂದುವರೆದಿದ್ದ ಖರೆ ಆತಪ್ಪ ಅಂದ್ರೆ ಪ್ರತಿ ಊರಾಗ ಪ್ರತಿ ಬೀದಿ ಒಳಗೂ ಒಬ್ಬ ಮುತಾಲಿಕ್ ಅಂತವರು, ಒಬ್ಬ ಪುನೀತ್ ಕೆರೆಳೆ ಅಂತವರು, ಇನ್ನೂ ಭಾಳಷ್ಟು ಜನ ಏನು ಹಿಂದುತ್ವವಾದಿಗಳದಾರ ಅಂಥವ್ರು ಪ್ರತಿಯೊಬ್ಬರು ಆಗಬೇಕಾಗತ್ತಂತೇಳಿ ಈ ಮೂಲಕ ತಮ್ಮಲ್ಲಿ ಎಚ್ಚರಿಕೆ ಕೊಡ್ತಾ, ಈಗೇನು ನೀವು ಸುಧಾರಣೆ ಆಗಲಿಲ್ಲಪ್ಪ ಅಂತಂದ್ರೆ ನಾವು ಮುಂದಿನ ದಿನದೊಳಗೆ ಪ್ರತಿಯೊಂದು ಮನೆಗೂ ಒಬ್ಬೊಬ್ಬ ಹಿಂದೂ ಹುಲಿಗಳನ್ನ ತಯಾರು ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಖಡ್ಗ ಕೊಡುವಂಥ ಕೆಲಸ, ಕೈಯಾಗ ಕೊಡುವಂಥ ಕೆಲಸವೂ ಕೂಡ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಹಿಂದೂ ಸಮಾಜ ಬಾಂಧವರಿಗೂ ಹಾಗೂ ಇವತ್ತೇನು ಬಾಗಲಕೋಟೆಯಲ್ಲಿ ನಡೆದಂಥ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರ ಮೆರವಣಿಗೆಯಲ್ಲಿ ಕಲ್ಲು ಎಸೆತ ಮತ್ತು ಚಪ್ಪಲಿ ಎಸೆತವನ್ನು ಮಾಡಿದಂಥ ಕಿಡಿಗೇಡಿಗಳನ್ನು ಈ ಕೂಡಲೇ ಬಂಧಿಸಿ ಅವರಿಗೆ ಸರಿಯಾದ ಶಿಕ್ಷಣ ಕೊಡಬೇಕು. ಸರಿಯಾದ ಶಿಕ್ಷಣ ತಾವು ಕೊಡದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಗಜೇಂದ್ರಗಢದಲ್ಲಿ ಇದು ಈಗ ಬರೀ ಸಾಂಕೇತಿಕವಾಗಿದ್ದಾವೆ, ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಒಂದು ನೇತೃತ್ವದೊಳಗೆ ಯಾವ 19ನೇ ತಾರೀಕಿನೊಳಗೆ ಹಿಂದವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಸ್ಮರಣೆ ಮಾಡೋ ಸಲುವಾಗಿ ಅವರ ಒಂದು ಭವ್ಯವಾಗಿರ್ತಕ್ಕಂಥ ಮೆರವಣಿಗೆಯನ್ನು ದೇಶಾದ್ಯಂತ ಆಚರಿಸುವ ರೀತಿಯಲ್ಲಿ ಬಾಗಲಕೋಟೆಯಲ್ಲಿಯೂ ಜಾಗೃತ ಹಿಂದೂ ಸಮಾಜ ಒಂದು ಮೆರವಣಿಗೆ ತೆಗೆದಾಗ ಬಾಗಲಕೋಟೆಯ ಕಿಲ್ಲಾ ಪ್ರದೇಶ, ಹಳೆ ಬಾಗಲಕೋಟೆಯ ಒಂದು ಕಿಲ್ಲಾ ಏರಿಯಾ ಪ್ರದೇಶದ ಒಂದು ಪಂಕ ಮಸೀದಿ ಮುಖಾಂತರ ಆ ಶಿವಾಜಿ ಮಹಾರಾಜರ ಒಂದು ಮೆರವಣಿಗೆ ಮೇಲೆ ಚಪ್ಪಲ್ ಮತ್ತು ಕಲ್ಲು ಎಸೆತಾರೆ. ಅಷ್ಟೇ ಅಲ್ಲ, ಅದನ್ನು ತಡೆಗಟ್ಟಲು ಬಂದಿರತಕ್ಕಂಥ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಸಹಿತ ಕಲ್ಲು ಬಿದ್ದು ಅವರು ಗಾಯಗೊಂಡರು ಸಹಿತ ಇವತ್ತು ಏನೋ ತುಷ್ಟೀಕರಣದ ಒಂದು ನೀತಿಯನ್ನು ತನ್ನ ರಾಜಕೀಯದಲ್ಲಿ ಅಳವಡಿಸಿಕೊಂಡು ಬಂದಿರತಕ್ಕಂಥ ಸರ್ಕಾರದ ಒಂದು ಭಯಕ್ಕದನು ಏನು ಒಂದು ಯಾವ ವಿಚಾರ ಇಟ್ಟುಕೊಂಡು ಆ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಹಿತಿ ಕೊಟ್ಟರು, ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು. ಅವರು ಸಹಿತ ನನಗೇನೂ ಆಗಿಲ್ಲ, ಶಾಂತಿ ರೀತಿಯಿಂದ ಮೆರವಣಿಗೆ ಹೋಗೋ ಟೈಮ್ನಾಗ ಯಾರೋ ಒಬ್ಬರು ಕಿಡಿಗೇಡಿಗಳು, ನಿಜವಾಗಲೂ ಅವರು ಕಿಡಿಗೇಡಿಗಳಲ್ಲ, ಮತಾಂಧರು, ಜೇಹಾದಿಗಳು, ಈ ದೇಶಕ್ಕೆ ಅನ್ನ ಉಂಡು ದ್ರೋಹ ಬಗೆತಕ್ಕಂಥ ನೀಚ ಶಕ್ತಿಗಳು ಇವತ್ತು ಬಾಗಲಕೋಟೆ ಅಷ್ಟೇ ಅಲ್ಲ, ಮೊನ್ನೆ ಕಲಬುರಗಿ ಜಿಲ್ಲೆ ಚಿತ್ತಾಪುರದೊಳಗೆ ಇದೇ ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಕಲ್ಲು ಹೋಗಿದ್ರು. ಕೆಲವು ದಿವಸ ಹಿಂದೆ ಬೆಳಗಾವಿ ಜಿಲ್ಲೆಯಲ್ಲಿ ಸಂಗೊಳ್ಳಿ ರಾಯಣ್ಣವರ ಮೂರ್ತಿಯನ್ನು ಭಗ್ನಗೊಳಿಸಿದರು. ಅದೇ ರೀತಿಯಾಗಿ ಗದಗ ಜಿಲ್ಲೆ ಇರ್ತಕ್ಕಂಥ ಮುಂಡ್ರಿಗಿ ಮತ್ತು ಶಿರಹಟ್ಟಿ ತಾಲೂಕಿನೊಳಗೆ ಹಿಂದೂಗಳ ಮೂರ್ತಿಗಳನ್ನು ಭಗ್ನಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ನಿರಂತರವಾಗಿ ಹಿಂದೂಗಳ ಒಂದು ಶಾಂತಿಯನ್ನು, ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಕ್ಕಂಥ ಒಂದು ಹೀನ ಕೃತ್ಯಕ್ಕೆ ಇವತ್ತು ಮತಾಂಧ ಜೆಹಾದಿಗಳು ಇವತ್ತು ಕೈ ಹಾಕ್ಲಿಕ್ಕತ್ತಾರ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿ ಹಿಂದೂ ಸಮಾಜ ಇವತ್ತು ಜಾಗೃತಿಗೊಂಡು ಪ್ರತಿಭಟನೆ ಮುಖಾಂತರ ಯಾವ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಿರ್ತ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಿ ಇವತ್ತು ಮನವಿ ಸಲ್ಲಿಸಲಿಕ್ಕೆ ನಾವು ಇವತ್ತು ಇಲ್ಲಿ ಬಂದೀವಿ. ಇದೇ ರೀತಿ ಮತಾಂಧರಿಗೆ ಕುಮ್ಮಕ್ಕು ಕೊಟ್ಟು ಅವ್ರನ್ನ ಬೆಳೆಸ್ತಕ್ಕಂಥ ಶಕ್ತಿಗಳು ವಿಜೃಂಭಿಸ್ಲಿಕ್ಕತ್ರ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥದ್ದು ಹಿಂದೂ ಸಮಾಜ ಏನು ಇನ್ನೂ ಕೈಯೊಳಗೆ ಯಾವುದೇ ರೀತಿಯ ಒಂದು ಬಳೆ ಹಾಕ್ಕೊಂಡು ಒಂದು ಸ್ಥಿತಿಯೊಳಗೆ ಇವತ್ತು ಹಿಂದೂ ಸಮಾಜ ಇಲ್ಲ. ಹಿಂದೂ ಸಮಾಜನ ಸತ್ಯಕ್ಕೆ ತಕ್ಕ ಉತ್ತರ ಕೊಡ್ತಕ್ಕಂಥ ಒಂದು ತಯಾರಿ ಮಾಡ್ಕೋಬೇಕಂತ ಪರಿಸ್ಥಿತಿ ನಿರ್ಮಾಣ ಮಾಡಬಾರ್ದು. ಅದಕ್ಕೆ ಸರ್ಕಾರ ಮತ್ತು ಮತಾಂಧ ಶಕ್ತಿಗಳು ಆಸ್ಪದ ಕೊಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿ ನಿನ್ನೆ ಶಿವಮೊಗ್ಗದೊಳಗೆ ಡ್ರಗ್ಸ್ ಜಾಲದಲ್ಲಿ ಬಲಿ ಬಿದ್ದಿರ್ತಕ್ಕಂಥ ನಿಜವಾಗಲೂ ಪೊಲೀಸ್ ಇಲಾಖೆಯನ್ನು ಸಹ ಜಾಗೃತಿಗೊಳ್ಳಬೇಕು.
ಪ್ರತಿಯೊಂದು ಹಳ್ಳಿಗೂ ಸತ್ಯಕ ಸಂಸ್ಕಾರಹೀನ ತಂದೆ ತಾಯಿ ಮಕ್ಕಳು ಕೇಳದೆ ಉಡಾಳಗಿರಿ ಮಾಡ್ಕೊ ಹೋಗ್ತಕ್ಕಂಥ ಮುಸಲ್ಮಾನ ಮಕ್ಕಳನ್ನು ಡ್ರಗ್ಸ್ ಜಾಲದೊಳಗೆ ಇವತ್ತು ಮುಸಲ್ಮಾನರೇ ಬಲಿ ಕೊಟ್ಟು ಈ ಥರದ ಒಂದು ದೇಶದ್ರೋಹಿ ಧರ್ಮದ್ರೋಹಿ ಕೆಲಸಕ್ಕೆ ಕೈ ಹಾಕುವಂಥ ಕೆಲಸವನ್ನು ಮಾಡಿಸ್ಲಿಕ್ಕತ್ತಾರ. ಅದು ಇವತ್ತು ಗಜೇಂದ್ರಗಡ ಹೊರ್ತಿಲ್ಲ, ಮಗ್ಗಲಿರ್ತಕ್ಕಂಥ ಹಳ್ಳಿಗಳು ಹೊರ್ತಿಲ್ಲ. ಡ್ರಗ್ಸ್ ಜಾಲದೊಳಗೆ ಅವರನ್ನು ಸಂಸ್ಕಾರಹೀನ ಮತ ಅಂದ ಮುಸಲ್ಮಾನ ಹುಡುಗರನ್ನು ಒಳಪಡಿಸಿ ಇವತ್ತು ದೇಶದ್ರೋಹ ಚಟುವಟಿಕೆಗಳು ಮಾಡಿಸ್ತಕ್ಕಂಥ ಕೆಲಸ ನಡೀಲಿಕ್ಕತ್ತೇವು. ಅದಕ್ಕೆ ನಿನ್ನೆ ತಾಜಾ ಉದಾಹರಣೆ ಶಿವಮೊಗ್ಗದಲ್ಲಿ ಸಂಕೇತ್ ಅಂತಕ್ಕಂಥ ಒಬ್ಬ ಪಾಪಿ ಒಂದು ಹಿಂದೂ ಬಾಲಕನನ್ನು ಕೊಂದುಬಿಟ್ರು. ಕ್ರಿಕೆಟ್ ಹೆಸರು, ಆಟದ ಹೆಸರು ಏನೇನೂ ಇಲ್ಲ. ಅವ್ರ ಉದ್ದೇಶ ಒಬ್ಬ ಹಿಂದೂನು ಕೊಂದರೆ 26 ಸುಂದರ ಹುಡುಗಿಯರು ನನಗೆ ಸುಖ ಕೊಡ್ತಾರೆ ಸ್ವರ್ಗದಲ್ಲಿ ಅಂತಕ್ಕಂಥ ಅವ್ರ ಗ್ರಂಥ ಹೇಳ್ತೈತೋ ಆ ಗ್ರಂಥವನ್ನು ಇವತ್ತು ಅನುಕರಣೆ ಮಾಡ್ಲಿಕ್ಕತ್ತಾರ. ಆ ಗ್ರಂಥದ ಒಂದು ಅನುಕರಣೆಯಿಂದ ಇವತ್ತು ದೇಶದಲ್ಲಿ ಜಗತ್ತಿನಲ್ಲಿ ಮತಾಂಧ ಶಕ್ತಿಗಳು ವಿಜೃಂಭಿಸ್ಲಿಕ್ಕತ್ತೇವು. ಅವರಿಂದ ಇವತ್ತು ದೇಶದೊಳಗೆ ಅಶಾಂತಿ ವಾತಾವರಣ ನಿರ್ಮಾಣ ಆಗ್ಲಿಕ್ಕತ್ತೈತಿ. ಅದರಿಂದ ಈ ಥರದ ಏನು ದುಷ್ಟ ಶಕ್ತಿಗಳು ಇವತ್ತು ವಿಜೃಂಭಿಸ್ಲಿಕ್ಕತ್ತೇವೆ, ಅವನ್ನ ತಡೆಗಟ್ಟಬೇಕು. ಸರ್ಕಾರ ಇದರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳೋದು ಅಷ್ಟಲ್ಲ, ಅವರಿಗೆ ವ್ಯವಸ್ಥಿತವಾಗಿರ್ತಕ್ಕಂಥ ದೇಶಕ್ಕೆ ಏನು ಸವಲತ್ತುಗಳನ್ನು ತಗೋತಾರ, ಸರ್ಕಾರ ಕೊಟ್ಟಿರ್ತಕ್ಕಂಥ ಏನು ಸವಲತ್ತುಗಳಾದ್ರು ಅವುಗಳನ್ನೆಲ್ಲ ಬಂದ್ ಮಾಡಬೇಕು. ಅದೇ ರೀತಿಯಲ್ಲಿ ಬಾಗಲಕೋಟೆಯಲ್ಲಿ ಕೇವಲ ಇಬ್ಬರು ಕಲ್ಲು ಹೊಡೆದಿದ್ದು ಅಷ್ಟೇ ಇಲ್ಲ, ನಾವು ಇವತ್ತು ತಹಸೀಲ್ದಾರ್ ಮುಖಾಂತರ ಮನವಿ ಮಾಡಿಕೊಳ್ಳೋದೇ ಅದೇ. ಅಲ್ಲಿರ್ತಕ್ಕಂಥ ಮನವಿಯೂ ಇದಕ್ಕೆ ನೇರ ಹೊಣೆಗಾರ. ಆ ಪಂಕಾ ಮಸೀದಿ ಆಡಳಿತ ಮಂಡಳಿಯೂ ಇದಕ್ಕೆ ನೇರ ಹೊಣೆಗಾರರು. ಅವರೆಲ್ಲರ ಕುಮ್ಮಕ್ಕಿನಿಂದ ಇವತ್ತು ಆ ಕೃತ್ಯ ನಡೆದೈತಿ. ಅದಕ್ಕೆ ಅವರೆಲ್ಲರ ಬಂಧನ ಆಗಬೇಕು. ಅದೇ ರೀತಿಯಾಗಿ ಈ ರೀತಿ ಕಲಬುರಗಿಯೊಳಗೆ ಇದೇ ರೀತಿ ಘಟನೆ ಆಗ್ಯವು. ಇನ್ನು ಬೆಳಗಾವದೊಳಗೆ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಭಗ್ನ ಮಾಡಿಸ್ತಕ್ಕಂಥ ಮತಾಂಧ ಶಕ್ತಿಗಳನ್ನು ಪತ್ತೆ ಹಚ್ಚಕ್ಕೆ ಕ್ರಮ ಕೈಗೊಳ್ಳಬೇಕು. ಶಿವಮೊಗ್ಗದಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ನಾವಿವತ್ತು ಖಂಡನೆ ಮಾಡ್ತೀವಿ. ಅಲ್ಲಿಯೂ ಸಹಿತ ದುಷ್ಟ ಶಕ್ತಿಗಳ ಮರ್ದನ ಮಾಡ್ತಕ್ಕಂಥವನ್ನ ಸರ್ಕಾರ ಮಾಡಬೇಕು. ಈ ರೀತಿ ನಮ್ಮ ಬೇಡಿಕೆಗಳ ಸ್ಪಂದಿಸಿ ನಮ್ಮ ಈ ಹೋರಾಟಕ್ಕೆ ಮತ್ತು ಈ ಮನವಿಗೆ ಸರ್ಕಾರ ಕ್ರಮ ಕೈಗೊಂಡು ನಮ್ಮ ಈ ಹೋರಾಟವನ್ನು ಗೌರವಿಸದೇ ಇದ್ದರೆ ಮುಂದೆ ಬರ್ತಕ್ಕಂಥ ದಿನಮಾನಗಳೊಳಗೆ ಇಡೀ ಜಾಗೃತ ಇರತಕ್ಕಂಥ ಹಿಂದೂ ಸಮಾಜ ನೇರವಾಗಿ ಹೋರಾಟಕ್ಕೆ ಕೈ ಹಾಕಬೇಕು ಅಂತಕ್ಕ ಪರಿಸ್ಥಿತಿ ನಿರ್ಮಾಣ ಆಗಲಾರ್ದಂಗೆ ಸರ್ಕಾರ ನೋಡ್ಕೋಬೇಕು ಅಂತಕ್ಕಂಥ ಮಾತನ್ನು ಎಚ್ಚರಿಕೆಯನ್ನು ಕೊಟ್ಟು